ಹರೀಶ್ ಪುಂಜ ಸರ್ ಅರ್ಗ ಜಾನೇಂದ್ರ ಕೂಡ ಅದರಲ್ಲಿದ್ದಾನೆ. ಹಾಗಾಗಿ ಆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇವೆ. ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂಥವ್ರು. ಹೈಸ್ಕೂಲು ಕಾಲೇಜ್ ಮಟ್ಟದಲ್ಲಿ ಕಬಡ್ಡಿ ಆಡ್ತಾ ಇದ್ವಿ. ನಮ್ಮ ಮೊಣಕಾಲಿನಲ್ಲಿ ಇನ್ನೂ ಆ ಕಲೆಗಳಿದ್ದಾವೆ. ಅವಾಗೆಲ್ಲ ಈ ಮ್ಯಾಟ್ ಇರಲಿಲ್ಲ, ಮ್ಯಾಟ್ ಇರಲೇ ಇಲ್ಲ. ಹಾಗಾಗಿ ಆ ರಫ್ ಗ್ರೌಂಡ್ನಲ್ಲಿ ನಾವು ಆಡ್ತಾ ಇದ್ವಿ. ಇವತ್ತು ನಮ್ಮ ಮಕ್ಕಳು ದೇಶೀಯ ಕ್ರೀಡೆ ಇದು. ನಮ್ಮ ದೇಶ ಕ್ರಿಕೆಟ್ ಹೆಂಗೆ ಇಂಗ್ಲೆಂಡ್ ನಮಗೆ ಕೊಡುಗೆ ಕೊಟ್ಟಿದೆಯೋ ಜಗತ್ತಿಗೆ, ಹಾಗೆ ಭಾರತದ ಕೊಡುಗೆ ಅದು ಕಬಡ್ಡಿ, ಖೋ ಖೋ ಮತ್ತು ಕಬಡ್ಡಿ. ಇವೆರಡೂ ಆಟಗಳಲ್ಲಿ ಇವತ್ತು ಮುಂದೆ ಬರ್ತಾ ಇದ್ದಾರೆ ನಮ್ಮ ಯುವಕರು. ಒಳ್ಳೆಯದಾಗಲಿ ಅವರಿಗೆ, ಇನ್ನಷ್ಟು ದೇಶಕ್ಕೆ ಕೀರ್ತಿ ತರುವಂಥ ಸಂದರ್ಭಗಳು ಅವ್ರಿಗೆ ಬರಲಿ ಅಂತ ನಾನು ಹಾರೈಸ್ತೇನೆ. ಹರೀಶ್ ಪುಂಜ ಸರ್ ಅರ್ಗ ಜಾನೇಂದ್ರ ಕೂಡ ಅದರಲ್ಲಿದ್ದಾನೆ. ಹಾಗಾಗಿ ಆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇವೆ. ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂಥವ್ರು. ಹೈಸ್ಕೂಲು ಕಾಲೇಜ್ ಮಟ್ಟದಲ್ಲಿ ಕಬಡ್ಡಿ ಆಡ್ತಾ ಇದ್ವಿ. ನಮ್ಮ ಮೊಣಕಾಲಿನಲ್ಲಿ ಇನ್ನೂ ಆ ಕಲೆಗಳಿದ್ದಾವೆ. ಅವಾಗೆಲ್ಲ ಈ ಮ್ಯಾಟ್ ಇರಲಿಲ್ಲ, ಮ್ಯಾಟ್ ಇರಲೇ ಇಲ್ಲ. ಹಾಗಾಗಿ ಆ ರಫ್ ಗ್ರೌಂಡ್ನಲ್ಲಿ ನಾವು ಆಡ್ತಾ ಇದ್ವಿ. ಇವತ್ತು ನಮ್ಮ ಮಕ್ಕಳು ದೇಶೀಯ ಕ್ರೀಡೆ ಇದು. ನಮ್ಮ ದೇಶ ಕ್ರಿಕೆಟ್ ಹೆಂಗೆ ಇಂಗ್ಲೆಂಡ್ ನಮಗೆ ಕೊಡುಗೆ ಕೊಟ್ಟಿದೆಯೋ ಜಗತ್ತಿಗೆ, ಹಾಗೆ ಭಾರತದ ಕೊಡುಗೆ ಅದು ಕಬಡ್ಡಿ, ಖೋ ಖೋ ಮತ್ತು ಕಬಡ್ಡಿ. ಇವೆರಡೂ ಆಟಗಳಲ್ಲಿ ಇವತ್ತು ಮುಂದೆ ಬರ್ತಾ ಇದ್ದಾರೆ ನಮ್ಮ ಯುವಕರು. ಒಳ್ಳೆಯದಾಗಲಿ ಅವರಿಗೆ, ಇನ್ನಷ್ಟು ದೇಶಕ್ಕೆ ಕೀರ್ತಿ ತರುವಂಥ ಸಂದರ್ಭಗಳು ಅವ್ರಿಗೆ ಬರಲಿ ಅಂತ ನಾನು ಹಾರೈಸ್ತೇನೆ.